ಎಲ್ಲರಿಗೂ ನಮಸ್ಕಾರ. ಕೊಪ್ಪಳ ಗವಿಸಿದ್ದೇಶ್ವರನ ಜಾತ್ರೆಗೆ ಎಲ್ಲರಿಗೂ ಸ್ವಾಗತ. ಈ ಅಜ್ಜನ ಜಾತ್ರೆ ಎಂದು ಖ್ಯಾತಿ ಪಡೆದ ಇಲ್ಲಿನ ಗವಿಸಿದ್ದೇಶ್ವರ ಮಠದ ಜಾತ್ರೆಗೆ ಈ ಬಾರಿ 8 ಲಕ್ಷ ಶೇಂಗಾ ಹೋಳಿಗೆ ಬರಲಿವೆ. ಇದಕ್ಕಾಗಿ ಈಗಾಗಲೇ ಸಿದ್ಧತಾ ಕಾರ್ಯಗಳು ಕೂಡ ನಡೆದಿದೆ. ಮಠದ ಮಹಾದಾಸೋಹಕ್ಕಾಗಿ ಸಿಂಧನೂರು, ಕಾರಟಗಿ ಹಾಗೂ ಮಸ್ಕಿ ತಾಲೂಕಿನ ಸುತ್ತಮುತ್ತ 50 ಗ್ರಾಮಗಳ ಭಕ್ತರು 15 ದಿನ ಶ್ರಮಪಟ್ಟು ಹೋಳಿಗೆ ತಯಾರಿಸಿದ್ದಾರೆ. ಈ ಮಹಾರಥೋತ್ಸವ ನಡೆಯುವುದು ಜನವರಿ 27ರಂದು. ಈ ಮಠಕ್ಕೆ ಹೋಳಿಗೆಗಳು ಕೂಡ ತಯಾರಾಗಿದೆ. ತೆಪ್ಪೋತ್ಸವ ಈ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಕರೆಸಿಕೊಳ್ಳುವ ಈ ಜಾತ್ರೆಯಲ್ಲಿ ತೆಪ್ಪೋತ್ಸವ ಒಂದು ವಿಶೇಷ ಆಕರ್ಷಣೆಯಾಗಿದೆ. ಈ ಕಾರ್ಯಕ್ರಮ ಬಂದು ಬುಧವಾರ ಸಂಜೆ ನಡೆಯಲಿದೆ. ತೆಪ್ಪೋತ್ಸವ ಭಕ್ತರು ಆಗಮಿಸಿ ಸಂಕಲ್ಪ ಮಾಡಿಕೊಂಡರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆ. 2 ತೆಪ್ಪಗಳ ನಡುವೆ ಹಲಗೆಯಿಂದ ನಿರ್ಮಿಸಲಾದ 2 ತೆಪ್ಪಗಳ ನಡುವೆ ವೇದಿಕೆಯಲ್ಲಿ ಗವಿಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕರೆತಂದು ಬಾಳೆ, ಕಬ್ಬು ಹಾಗೂ ಮಾವಿನ ತಳಿರು ತೋರಣ ಹಾಗೂ ಹೂವಿನ ಅಲಂಕಾರ ಮಾಡಲಾಗುತ್ತದೆ. ಈ ಕೆರೆಯಲ್ಲಿ ತೆಪ್ಪೋತ್ಸವ ಮಾಡಲಾಗುತ್ತದೆ. ಸಂಗೀತ ಕಲಾವಿದ ಅಯ್ಯಪ್ಪಯ್ಯ ಅಲಗಲಿ ಮಠ ಅವರಿಂದ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಆಗಮಿಸಿ ಗಂಗಾ ಆರತಿ ಕೂಡ ಆಯೋಜನೆಯಾಗಿದೆ, ವೀಕ್ಷಿಸಬಹುದು. ಎಲ್ಲರಿಗೂ ನಮಸ್ಕಾರ.